ಧರ್ಮಸ್ಥಳದಲ್ಲಿ ಎರಡು ಗುಂಪುಗಳ ಸಂಘರ್ಷ. ಆ ಸಂಘರ್ಷ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಪಡೆದುಕೊಳ್ಳುತ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಎಫ್ಐಆರ್ ಒಂದು ದಾಖಲಾಗಿದೆ. ಧರ್ಮಸ್ಥಳ ಸಂಘರ್ಷಕ್ಕೆ ಟ್ವಿಸ್ಟ್ ಮೇಲೊಂದು ಟ್ವಿಸ್ಟ್. ಸೌಜನ್ಯ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದ ಪ್ರಮುಖ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ ಮೇಲೂ ಕೂಡ ಎಫ್ಐಆರ್. ದೂತ ಸಮೀರ್ ವಿರುದ್ಧವೂ ಎಫ್ಐಆರ್. ಹೊಸ ಸಾಕ್ಷಿದಾರ ಜಯಂತ್ ವಿರುದ್ಧವೂ ಎಫ್ಐಆರ್. ಪತ್ರಕರ್ತರ ಮೇಲೆ ಹಲ್ಲೆ ಆರೋಪ ಪ್ರಕರಣದಲ್ಲಿ ಎಫ್ಐಆರ್ ಒಂದು ದಾಖಲಾಗಿದೆ. ಖಾಸಗಿ ವಾಹಿನಿಯ ಪತ್ರಕರ್ತನ ಮೇಲೆ ಹಲ್ಲೆ ಆರೋಪ. ಬೆಳ್ತಂಗಡಿ ಠಾಣೆ ಪೊಲೀಸರಿಂದ ನಡೀತಿದೆ ತನಿಖೆ. ಯಾರ ಮೇಲೆ ಹಲ್ಲೆ ಮಾಡಿದ್ರು? ಧರ್ಮಸ್ಥಳ ಸಂಘರ್ಷಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸಂವಿಧಾನದ 4ನೇ ಅಂಗ ಅಂತ ಕರೆಸಿಕೊಳ್ಳುವ ಪತ್ರಿಕಾ ರಂಗ, ಆ ಪತ್ರಿಕಾ ರಂಗದ ಪ್ರತಿನಿಧಿಗಳ ಮೇಲೆ ಹಲ್ಲೆ ಆಗೋದ ಸಹಿಸಿಕೊಳ್ಳುವಂತಹದ್ದಲ್ಲ. ಆದರೆ ಈ ಒಂದು ಹಲ್ಲೆ ಪ್ರಕರಣದಲ್ಲಿ ಎರಡೆರಡು ಆರೋಪಗಳು ಕೇಳಿಬರ್ತಾ ಇದೆ. ಒಂದು ಘಟನೆ ನಡೆದಾಗ ಆ ಘಟನೆಯ ಹಿಂದೆ ಎರಡು ತರಹದ ಕಥೆಗಳು ಹುಡುಕುತ್ತವೆ. ಎರಡು ಆರೋಪದ ಸ್ಟೇಟ್ಮೆಂಟ್ಗಳನ್ನು ಆಲಿಸಬೇಕು ನಾವು. ಪತ್ರಕರ್ತರ ಮೇಲೆ ನಿಜವಾಗಿಯೂ ಹಲ್ಲೆ ಆಗಿದೆಯಾ ಆಗಿಲ್ವಾ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಹೊರಬರುತ್ತೆ. ಸತ್ಯಾಂಶ ಯಾವುದು, ಸುಳ್ಳಿನ ಅಂಶಗಳು ಯಾವುದು, ಎರಡನ್ನು ವಿಂಗಡಿಸಬೇಕಾಗಿ ಬರುತ್ತೆ. ಒಂದು ಕಡೆ 3 ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಆಯಿತು. ಅದಾದ ನಂತರ ಅದೇ ದಿನ ಮತ್ತೊಂದು ಖಾಸಗಿ ಸುದ್ದಿವಾಹಿನಿಯ ಪತ್ರಕರ್ತರ ಮೇಲೆ ರೀಕೌಂಟರ್ ಅನ್ನು ಕೊಟ್ರ. ಕೌಂಟರ್ ಅಟ್ಯಾಕ್ ಆಯಿತು. ಅಥವಾ ಈ 3 ಯೂಟ್ಯೂಬರ್ಸ್ಗಳ ಮೇಲಿನ ದಾಳಿಯನ್ನ ಸರಿದೂಗಿಸೋದಕ್ಕೆ ಅಥವಾ ಅದನ್ನು ಮರೆಮಾಚೋದಕ್ಕೆ ಈ ತರಹದ್ದೊಂದು ಸುಳ್ಳಾರೋಪಗಳನ್ನ ಹೋರಾಟಗಾರರ ಮೇಲೆ ಹಾಕಲಾಗ್ತಾ ಇದೆಯಾ? ಎರಡನ್ನೂ ಕೂಡ ಕೇಳಬೇಕಲ್ಲ. ಆರೋಪ ಪ್ರತ್ಯಾರೋಪಗಳು ಎರಡನ್ನ ಕೇಳಿಸಿಕೊಳ್ಳುವ ಎಕ್ಸಲೆಂಟ್ ಲಿಸನರ್ ನಾವಾಗಬೇಕು. ಸತ್ಯಾಂಶಗಳನ್ನು ಪೊಲೀಸರು ಬಯಲಿಗೆ ತರ್ತಾರೆ. ವಸ್ತು ಸ್ಥಿತಿಯನ್ನು ಪ್ರಸಾರ ಮಾಡೋದು ನಮ್ಮ ಧರ್ಮ. ಧರ್ಮಸ್ಥಳ ಸಂಘರ್ಷಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸೌಜನ್ಯ ಪರ ಹೋರಾಟಗಾರರ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸಮೀರ್ ಇವರೆಲ್ಲರೂ ಒಂದು ಭಾಗ ಆಗಿದ್ರು. ಸೊ ಇವರುಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಯಾಕ್ರಯ್ಯ ಎಫ್ಐಆರ್ ಹಾಕಿದ್ದೀರಾ ಅಂತ ಕೇಳಿದ್ರೆ, ಖಾಸಗಿ ಸುದ್ದಿವಾಹಿನಿಯ ಪತ್ರಕರ್ತನ ಮೇಲೆ ದಾಳಿ ಮಾಡಿದ್ರು ಅಥವಾ ದಾಳಿಗೆ ಪ್ರಚೋದನೆ ಕೊಟ್ಟರು ಅನ್ನೋ ಆರೋಪ ಇದೆ. ಹಾಗಾದರೆ ನಿಜಕ್ಕೂ ಇವರು ಪ್ರಚೋದನೆ ಕೊಟ್ರ ಅಥವಾ ಇವರ ಹಿಂಬಾಲಕರು ಆ ಪತ್ರಕರ್ತನ ಮೇಲೆ ದಾಳಿ ಮಾಡಿದ್ದು ನಿಜವೇ? ಅದಕ್ಕೆ ದಾಖಲೆಗಳಿದಾವ? ಸುಮ್ಮನೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಯಿತಾ ಅಥವಾ ಸುಳ್ಳಾರೋಪನ? ಇವೆಲ್ಲವೂ ಕೂಡ ಪೊಲೀಸ್ ತನಿಖೆ ಆಗಬೇಕು. ನಾವ್ಯಾರು? ನ್ಯಾಯ ತೀರ್ಮಾನ ಮಾಡೋದಕ್ಕೆ ನಾನ್ಯಾರು, ನೀವ್ಯಾರು? ವರದಿಗಾರ ಹರೀಶ್ ದೂರಿನಂತೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. BNSS ಸೆಕ್ಷನ್ 115/2, 189, 191/2, BNS ಸೆಕ್ಷನ್ 351/2, 352, 190 ಅಡಿ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ರೆಡಿ ಆಗಿದೆ. ಗಿರೀಶ್ ಮಟ್ಟಣ್ಣವರ್ A1 ಆರೋಪಿ, ಮಹೇಶ್ ಶೆಟ್ಟಿ ತಿಮರೋಡಿ A2 ಆರೋಪಿ, ಜಯಂತ್ ಅಥವಾ ಸಮೀರ್ A3 ಆರೋಪಿ. ಇನ್ನು ಮುಂದುವರಿಯುತ್ತಾ ಹೊಸ ಸಾಕ್ಷಿದಾರ ಜಯಂತ್ A4 ಆರೋಪಿ. ಅಕ್ಯೂಸ್ಡ್ A4. ಯಾರು? ಹೊಸ ಸಾಕ್ಷಿದಾರ. ಈಗ ನಿನ್ನೆ ಅದೊಂಥರದ್ದು ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗೋ ರೀತಿಯ ಸಂಘರ್ಷ ಅದು. ಆರಂಭದಲ್ಲಿ ವಾಗ್ವಾದ ನಡೆಯುತ್ತೆ, ಅದಾದ ನಂತರ ವಾಗ್ವಾದ ಸಂಘರ್ಷಕ್ಕೆ ತಿರುಗುತ್ತೆ. ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡ್ತಾರೆ. ಅದಾದ ನಂತರ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಕ್ಯಾಮರಾವನ್ನು ಆನ್ ಮಾಡ್ಕೊಂಡು ಒಂದು ಸಭೆ ಮಾಡ್ತಾರೆ. ನಮ್ಮ ವಿರುದ್ಧ ತಿರುಗಿ ಬಿದ್ದವರಿಗೆ ಪೊಲೀಸರು ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು.
ನಮ್ಮ ಹುಡುಗರ ಮೇಲೆ ದಾಳಿ ಮಾಡಿದವರಿಗೆ ಪೊಲೀಸ್ ಇಲಾಖೆ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನಮ್ಮದು ಶಾಂತಿಯುತವಾದ ಹೋರಾಟ. ಇಲ್ಲಿ ಯಾರು ಜಗಳ ಮಾಡೋದಕ್ಕೆ ಬಂದಿರೋದಲ್ಲ. ನೀವ್ಯಾರು ಹೊಡೆದಾಡ್ಕೊಳ್ಬಾರ್ದು. ಅಲ್ಲಿ ಸೇರಿದ್ದ ಯುವಕರನ್ನು ತಣಿಸುವ ಪ್ರಯತ್ನ ಅವರು ಮಾಡ್ತಾ ಇದ್ರು. ಆ ಸತ್ಯಾಂಶವನ್ನು ಹೇಳಬೇಕು ತಾನೇ ನಾವು. ಅಲ್ಲಿ ಸೇರಿದ್ದ ಚುಳು ಚುಳು ಯೌವನದ ಯುವಕರ ಆವೇಶಗಳನ್ನು ತಣಿಸುವ ಪ್ರಯತ್ನ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಅದರ ಅರ್ಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗುಂಪು ಮಾಡಿದ್ದೇ ಸರಿ ಅನ್ನೋ ವಾದ ನಮ್ಮದಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗುಂಪು ಮಾಡಿದ್ದೇ ಸರಿ ಅನ್ನೋ ವಾದ ನಮ್ಮದಲ್ಲ. ಸೊ ಇಲ್ಲಿ ಎರಡೂ ತರಹದ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕು. ಒಂದು ಕಡೆ 3 ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಆಯಿತು. ಅದಾದ ನಂತರ ಅದಕ್ಕೆ ರೀಕೌಂಟರ್ ಕೊಡೋದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಟೀಮು ಅದಕ್ಕೆ ರೀಕೌಂಟರ್ ಕೊಡ್ತಾ ಇವೆಲ್ಲವೂ ಕೂಡ ಪೊಲೀಸ್ ತನಿಖೆ ಆಗಬೇಕಲ್ಲ. ಒಂದು ವೇಳೆ ವರದಿಗಾರ ಸುಳ್ಳಾರೋಪಗಳನ್ನು ಮಾಡಿ ಅವರ ವಿರುದ್ಧ ದೂರು ದಾಖಲು ಮಾಡಿದ್ರೆ ಆತನ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ. ಇವೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಸುಳ್ಳಾರೋಪಗಳು ಸುಖಾಸುಮ್ಮನೆ ಒಬ್ಬರ ಮೇಲೆ ಆರೋಪ ಮಾಡುವಂತಹದ್ದು ಕೂಡ ಅಕ್ಷಮ್ಯ ಅಂತ ಕರೆಸಿಕೊಳ್ಳುತ್ತೆ. ಹಾಗಾದರೆ ವರದಿಗಾರ ಹರೀಶ್ ದೂರಿನಲ್ಲಿ ಏನೇನಿದೆ ಆ ಒಂದು ಅಪ್ಡೇಟ್ಸ್ಗಳತ್ತ ನಾವು ಕಣ್ಣಾಯಿಸೋದಾದರೆ, ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ದಾಳಿ ನಡೆದ ವಿಚಾರ ತಿಳಿದ ಹಿನ್ನೆಲೆಯಲ್ಲಿ ನಾನು ಹಲ್ಲೆಗೆ ಒಳಗಾದವರನ್ನು ಮಾತನಾಡಿಸಲು ಉಜಿರೆಯ ಬೆನಕ ಆಸ್ಪತ್ರೆಗೆ ಬಂದಿದ್ದೆ. ಈ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರ ಬಳಿ ಬೈಟ್ ಕೊಡುವಂತೆ ಕೇಳಿದಾಗ ನನ್ನ ಮೇಲೆ ಬೈಯಲು ಆರಂಭ ಮಾಡಿದ್ರು. ಈ ವೇಳೆ ಅಲ್ಲೇ ಇದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಗ್ಯಾಂಗ್ ಸದಸ್ಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಕೀಳು ಭಾಷೆಯಿಂದ ನಿಂದಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಸಮೀರ್ ನಮಗೆ ಬೆದರಿಕೆ ಹಾಕಿದ್ದಾರೆ. ವಿಷಯ ತಿಳಿದು ಆಸ್ಪತ್ರೆಗೆ ಆಗಮಿಸಿದ ಪೊಲೀಸರು ನನ್ನನ್ನು ರಕ್ಷಣೆ ಮಾಡಿ ಒಳಗೆ ಕೂರಿಸಿದ್ದರು. ಈ ವೇಳೆ ಸ್ಥಳಕ್ಕೆ ಬಂದ ಜಯಂತ್ ಟಿ ಅರ್ಥಾತ್ ಹೊಸ ಸಾಕ್ಷಿದಾರ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಹರೀಶ್ ದೂರಿನಲ್ಲಿ ಉಲ್ಲೇಖ ಆಗಿರೋದು. ನಿನ್ನೆ ಘಟನೆ ನಡೆಯಿತು. ಆ ಸಂದರ್ಭದಲ್ಲಿ ಹಲ್ಲೆಗೊಳಗಾದ ಸಂತ್ರಸ್ತರನ್ನು ಭೇಟಿ ಮಾಡಿ ಅವರ ಜೊತೆ ಒಂದು ಪ್ರಾಥಮಿಕವಾದ ವರದಿ ತೆಗೆದುಕೊಳ್ಳುವುದು ವರದಿಗಾರನ ಕರ್ತವ್ಯ. ಸೊ ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಗ್ಯಾಂಗ್ ಸದಸ್ಯರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಹರೀಶ್ ಅವರ ದೂರಿನಲ್ಲಿ ಉಲ್ಲೇಖ ಆಗಿದೆ. ಇದರ ಸತ್ಯಾಂಶ ಏನು? ಇದು ನಿಜಕ್ಕೂ ಕೂಡ ಆಗಿರಬಹುದಾದ ಘಟನೆನಾ ಅಥವಾ ಅವರ ವಿರುದ್ಧ ಸುಳ್ಳಾರೋಪಗಳನ್ನು ಮಾಡ್ತಾ ಇದ್ದಾರಾ? ಇವೆಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕಾದಂಥ ವಿಚಾರ. ಈಗಾಗಲೇ A1 ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ, A2 ಆರೋಪಿ ಮಟ್ಟಣ್ಣನವರ್, A3 ಆರೋಪಿ MD ಸಮೀರ್, A4 ಆರೋಪಿ ಜಯಂತ್ ಟಿ ಇವರನ್ನು ಪೊಲೀಸರು ಪ್ರಾಥಮಿಕವಾಗಿ ತನಿಖೆಗೆ ಒಳಪಡಿಸ್ತಾರೆ. ಅದಾದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರು ನಡೆಯುತ್ತೆ. ಸ್ಥಳಕ್ಕೆ ಹೋಗ್ತಾರೆ. ಯಾರ್ಯಾರು ಅಲ್ಲಿ ವಿಡಿಯೋ ಫುಟೇಜ್ಗಳು ಅಬ್ವಿಯಸ್ಲಿ ಇದ್ದೇ ಇರುತ್ತೆ. ಸಹಜವಾಗಿ ವಿಡಿಯೋಗಳು ಇದ್ದೇ ಇರುತ್ತೆ. ದಾಖಲೆ ಕೇಳ್ತಾರೆ ಪೊಲೀಸ್ನವರು. ನಿನಗೆ ಹೊಡೆದಿರೋದು ನಿಜಾನಾ? ನಿಮಗೆ ಆತ ನಿಂದಿಸಿದ್ದು ಹೌದಾ? ಎಲ್ಲದಕ್ಕೂ ದಾಖಲೆಗಳು ಬೇಕು. ಮೌಖಿಕವಾದ ಹೇಳಿಕೆ ರಾಜರ ಕಾಲದಲ್ಲೇ ಹೊರಟೋಯ್ತು. ಈಗೇನಿಲ್ಲ. ಅದು ನಮ್ಮ ಅಪ್ಪ ನಾಳೆ ದುಡ್ಡು ಕೊಡ್ತೀನಿ, ಪ್ರಮಾಣ ಮಾಡ್ತಾ ಇದ್ದೀನಿ ಅನ್ನುವಂತಹ ಪ್ರಮಾಣದ ಪದ್ಧತಿ ಆ ಕಾಲದಲ್ಲೇ ಹೊರಟೋಯ್ತು. ಈಗ ಸಾಕ್ಷಿಗಳು ಬೇಕಾಗುತ್ತೆ. ಸಂಬಂಧಪಟ್ಟಂತಹ ವಿಡಿಯೋ ಫುಟೇಜ್ಗಳನ್ನು ಗಮನಿಸಬೇಕಾಗಿ ಬರುತ್ತೆ. ಜಯಂತ್, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, MD ಸಮೀರ್ ಆ ಸ್ಥಳದಲ್ಲಿ ಇದ್ದರು ಎನ್ನಲಾದ ದೂರನ್ನು ತಾಳೆ ಹಾಕಿ ನೋಡ್ತಾರೆ ಪೊಲೀಸ್ನವರು. ಈ ಸಂದರ್ಭದಲ್ಲಿ ಮತ್ತು ಅಥವಾ ಆ ಸಮಯದಲ್ಲಿ ಈ ಆರೋಪಿಗಳು ಆ ಸ್ಥಳದಲ್ಲಿದ್ರ ನಿಜಕ್ಕೂ ವರದಿಗಾರನ ಮೇಲೆ ದಾಳಿ ಆಯ್ತಾ? ಆ ಸಂದರ್ಭದಲ್ಲಿ ಆತನನ್ನು ನಿಂದಿಸುವಂತಹ ಕೆಲಸಗಳಾಯ್ತಾ? ಆತನಿಗೆ MD ಸಮೀರ್ ಜೀವ ಬೆದರಿಕೆಯನ್ನು ಹಾಕಿದ್ರ? ಎಲ್ಲವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಒಂದು ವೇಳೆ ಸತ್ಯಾಂಶ ಬಯಲಾದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಇನ್ನು ಆರೋಪ ಸುಳ್ಳು ಎಂದಾದರೆ B ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಇನ್ನು ಆರೋಪಿಗಳು ಸಿಗದೇ ಇದ್ದರೆ C ರಿಪೋರ್ಟ್ ಆಗುತ್ತೆ. ಇದು ಕಾನೂನು ಚೌಕಟ್ಟಿನಲ್ಲಿ ಒಂದು ಕೇಸು ದಾಖಲಾದ ನಂತರ ನಡೆಯಬಹುದಾದಂಥ ಪ್ರಕ್ರಿಯೆಗಳು. ಮೊದಲು FIR ದಾಖಲಾಗುತ್ತೆ. ಆ ಕೇಸನ್ನು ಭೇದಿಸ್ತಾರೆ. ಒಂದು ವೇಳೆ ಆರೋಪ ಸಾಬೀತಾಗಿ ಈ ಘಟನೆ ನಡೆದಿದ್ದೇ ಆದಲ್ಲಿ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಇನ್ನು ಆರೋಪ ಸುಳ್ಳಾದರೆ B ರಿಪೋರ್ಟು, ಇನ್ನು ಆರೋಪಿ ಸಿಗದೇ ಇದ್ದರೆ C ರಿಪೋರ್ಟ್ ಸಲ್ಲಿಕೆ ಮಾಡಿ ಆ ಕೇಸ್ ಅಲ್ಲಿಗೆ ಮುಗಿದು ಹೋಗುತ್ತೆ. ಸೊ ಈಗ ಈತ ದೂರು ಕೊಟ್ಟಿದ್ದಾನೆ ವರದಿಗಾರ.
ಪತ್ರಕರ್ತರ ಮೇಲೆ ದಾಳಿ ಆಗೋ ಸಹಿಸಲ್ಲ ರೀ. ಯಾಕೆ ದಾಳಿ ಆಗಬೇಕು? ಇರುವಂತಹ ವಸ್ತು ಸ್ಥಿತಿಯನ್ನು ಇಡೀ ಜನಸಾಮಾನ್ಯರಿಗೆ ತಿಳಿಸುವಂತಹ ಪ್ರಯತ್ನ ಪಡುವಂತಹ ವರದಿಗಾರರ ಕಷ್ಟಗಳು ನಿಮಗೆ ಗೊತ್ತಾ? ಹಳ್ಳಿಗೆ ಹೋಗಬೇಕು, ಕಾಡು ಅನ್ನೋದಿಲ್ಲ, ನಾಡು ಅನ್ನೋದಿಲ್ಲ, ಎಲ್ಲ ಸ್ಥಳಗಳಿಗೂ ನುಗ್ಗಿ ಅಲ್ಲೊಂದು ವರದಿ ಕಲೆಕ್ಟ್ ಮಾಡೋದಿದೆಯಲ್ಲ, ಅತ್ಯಂತ ಸಾಹಸಮಯ ಕೆಲಸ ಅದು. ನಿಮಗೆ ಸುಲಭ ಅನ್ನಿಸ್ಬೋದು, ಬಲಗೈಯಲ್ಲೊಂದು ಕೊಡೆ, ಎಡಗೈಯಲ್ಲೊಂದು ಮೈಕು, ಕ್ಯಾಮರಾ ಆನ್ ಮಾಡ್ಕೊಂಡು ಹೊರಟು ಬಿಡ್ತಾರೆ ಅಂಥೇಳಿ ಸುಲಭವಾಗಿ ಹೇಳ್ತೀರಿ. ಅವರು ಪಡಬಹುದಾದ ಕಷ್ಟಗಳು ನಿಮಗೆ ಗೊತ್ತೇನು? ಅವರು ಎದುರಿಸಬಹುದಾದಂತಹ ಸವಾಲುಗಳು ನಿಮಗೆ ಗೊತ್ತೇನು? ವರದಿಗಾರರ ಮೇಲೆ ದಾಳಿ ನಡೆದಿರ್ತಕ್ಕಂತಹ ನಿಜಕ್ಕೂ ಅಕ್ಷಮ್ಯ. ಇದು ನಿಜವೇ ಆಗಿದ್ದಲ್ಲಿ ಸಂಬಂಧಪಟ್ಟವರನ್ನ ಬಂಧನ ಮಾಡಲೇಬೇಕು. ಒಂದು ವೇಳೆ ಈತನೇ ಸುಳ್ಳಾರೋಪ ಮಾಡ್ತಾ ಇದ್ರೆ ಆತನ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಸೊ ಹಾಗಾದರೆ ಈ ಪ್ರಕರಣದಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು? ಶಾಂತಿಯುತವಾದಂತಹ ಸಂದೇಶವನ್ನು ಸಾರಬಹುದಾದಂತಹ ಕ್ಷೇತ್ರದಲ್ಲಿ, ಜಾಗತಿಕವಾಗಿ ಬೇರೆ ಬೇರೆ ದೇಶಗಳ ಭಕ್ತಾದಿಗಳನ್ನು ಹೊಂದಿರತಕ್ಕಂತಹ ಕ್ಷೇತ್ರದಲ್ಲಿ ಈ ತರಹದ್ದೊಂದು ಅಶಾಂತಿಯ ವಾತಾವರಣ ನಿಜಕ್ಕೂ ಕೂಡ ಸಮಾಜಕ್ಕೆ ಕೆಟ್ಟ ಸಂದೇಶ. ಈ ತರಹದ್ದೊಂದು ಪ್ರಕ್ಷುಬ್ಧ ವಾತಾವರಣ ಸಮಾಜಕ್ಕೊಂದು ರಾಂಗ್ ಮೆಸೇಜ್. ಇದು ನಿಲ್ಲಬೇಕು. ಆವೇಶ, ಆವೇಗ, ಆಕ್ರೋಶ, ಕಾನೂನು ವ್ಯಾಪ್ತಿಯಲ್ಲಿ ಮಾರ್ಗಗಳಿದ್ದಾವೆ ನಿಮ್ಮ ಆವೇಶಗಳನ್ನು ವ್ಯಕ್ತಪಡಿಸೋದಕ್ಕೆ. ಮೈ ಮುಟ್ಟೋದು ಆವೇಶದ ಭಾಗ ಅಲ್ಲ. ಹೊಡೆಯೋದಕ್ಕೂ ಹೋಗೋದು ಭಾವೋದ್ರೇಕದ ಪ್ರಮುಖ ಘಟ್ಟ ಅಲ್ಲ. ಕಾನೂನಿದೆಯಲ್ಲ, ಕೇಸು ದಾಖಲು ಮಾಡಬಹುದು. ನಿಮಗೆ ಏನು ಅನ್ಯಾಯ ಆಗಿದೆಯೋ ಅದರ ವಿರುದ್ಧ ಕ್ರಮಗಳಾಗ್ತವೆ. ಅದು ಬಿಟ್ಟು ಹೊಡೆದಾಟಗಳು ನಿಜಕ್ಕೂ ಕೂಡ ಸಮಾಜಕ್ಕೂ ತಪ್ಪು ಸಂದೇಶ, ಕಾನೂನಿನ ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.